ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆತ ಮಹಾನ್ ಶೂರ. ರಣರಂಗಕ್ಕೆ ಇಳಿದ ಅಂದರೆ ಆಕಾಶ ಭೂಮಿ ಒಂದಾಗಿ ಬಿಡ್ತಿತ್ತು. ಆತನ ಹೆಸರು ಕೇಳಿದರೆ ಸಾಕು, ಮುಸ್ಲಿಂ ಸುಲ್ತಾನರು ಬೆವರಿನಲ್ಲೇ ಸ್ನಾನ ಮಾಡಿ ಬಿಡ್ತಿದ್ರು. ಅದರಲ್ಲೂ ನಮ್ಮ ದೇಶದ ಮೇಲೆ ಕಣ್ಣಿಟ್ಟ ಅರಬರನ್ನಂತೂ ಇನ್ನಿಲ್ಲದಂತೆ ಚೆಂಡಾಡಿದ್ದ. ಅಜಾನುಬಾಹು ದೇಹ, ಮಹಾನ್ ಪರಾಕ್ರಮಿ, ಆಡಳಿತದಲ್ಲಿ ಚಾಣಾಕ್ಷ, 100 ಪತ್ನಿಯರನ್ನ ಹೊಂದಿದ್ದ ಗಂಡುಗಲಿ. ಈತನ ಹೋರಾಟದಿಂದ ಇವತ್ತು ನಮ್ಮ ದೇಶದ ಬಹುಭಾಗ ಮುಸ್ಲಿಂ ರಾಷ್ಟ್ರದ ಪಾಲಾಗದೆ ಉಳಿದುಕೊಂಡಿದೆ. ಬನ್ನಿ, ಹಾಗಿದ್ರೆ ಆ ಧೀರನ ಶೂರತ್ವದ ಕಥೆಯನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಭರತ ಭೂಮಿ, ಇದನ್ನ ಆಳ್ವಿಕೆ ಮಾಡಿದ ಹಿಂದೂ ರಾಜ ಮಹಾರಾಜರು ಒಬ್ಬರಲ್ಲ ಇಬ್ಬರಲ್ಲ. ಅವರ ಬಗ್ಗೆ ಹಾಗೂ ಅವರ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯದ ಅಧ್ಯಾಯ. ಅವರಿಂದ ಹಿಂದೂ ದೇಶ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಪರಕೀಯರಿಂದ, ಅದರಲ್ಲೂ ಮುಸ್ಲಿಂ ಸುಲ್ತಾನರಿಂದ ಉಳಿದುಕೊಂಡಿತ್ತು. ಅಂಥವರಲ್ಲಿ ಬಪ್ಪ ರಾವಲ್ ಕೂಡ ಒಬ್ಬ. ಈ ಬಪ್ಪ ರಾವಲ್ ಅಂದರೆ ಸುಮ್ಮನೆ ಅಲ್ಲ, ದೈತ್ಯ ದೇಹಿ, ನಡೆದರೆ ಪಾದವಿಟ್ಟ ನೆಲ ಅದುರುವಷ್ಟು ಅಜಾನುಬಾಹು. ಆತ ಹಿಡಿಯುತ್ತಿದ್ದ ಖಡ್ಗವನ್ನು 2 ಸೈನಿಕರು ಎತ್ತಬೇಕು, ಅಷ್ಟೊಂದು ಭಾರ. ಆತ ಧರಿಸ್ತಿದ್ದಂತಹ ಬಟ್ಟೆ 16 ಗಜವಿತ್ತು ಅಂತಾನೂ ಹೇಳ್ತಾರೆ. ಈತ ಒಂದೇ ಒಂದು ಕೂಗು ಹಾಕಿದ್ರೂ ಶತ್ರುಗಳ ಉಸಿರು ನಿಂತು ಹೋಗ್ತಿತ್ತು. ಅಂತಹ ಶೂರ. ನಿಮಗೆ ರಾಜ ಮಯೂರನ ಬಗ್ಗೆ ಗೊತ್ತಿದೆ ತಾನೆ? ಮಯೂರ ತಾನು ರಾಜಕುಮಾರನಾದರೂ ರಾಜದ್ರೋಹಿಗಳಿಂದ, ತಂದೆ ತಾಯಿಗಳಿಗಾದ ಅನ್ಯಾಯದಿಂದಾಗಿ ಅಜ್ಞಾತವಾಗಿ ಬಿಡ್ತಾನೆ. ರಾಜಗುರುಗಳ ಆಶ್ರಯದಲ್ಲಿ ಬೆಳಿತಾನೆ. ಮುಂದೆ ತನ್ನ ಹೋರಾಟದಿಂದಲೇ ಮರಳಿ ರಾಜ್ಯವನ್ನು ಪಡಿತಾನೆ. ಅದೇ ರೀತಿ ಬದುಕು ಹಾಗೂ ಹೋರಾಟ ಈ ಬಪ್ಪ ರಾವಲ್ನದ್ದು ಕೂಡ. ಭಾರತವನ್ನು ವಶಪಡಿಸಿಕೊಳ್ಬೇಕು, ಸನಾತನ ಧರ್ಮವನ್ನು ಹಾಳುಗೆಡವಿ ಹಾಕಬೇಕು ಅಂತ ಯುದ್ಧ ಸಾರಿ ಬಂದ ಅರಬರನ್ನ ಅಬ್ಬರಿಸಿ ಹೊಡೆದಟ್ಟಿದ ವೀರಾಧಿವೀರ ಈ ಬಪ್ಪ ರಾವಲ್. ಬಪ್ಪ ರಾವಲ್ ರಾಜಸ್ಥಾನದ ಹಿಂದೂ ಸೇನಾನಿ. ಇಲ್ಲಿನ ಮೇವಾಡವನ್ನು ದಕ್ಷತೆಯಿಂದ ಆಳ್ವಿಕೆ ಮಾಡಿದಾತ. ರಜಪೂತರ ಸಾಮ್ರಾಟನಾಗಿದ್ದ ಈತ ಗುಹಿಲಾ ಸಂಸ್ಥಾನದ ಸಂಸ್ಥಾಪಕ. ತನ್ನ ಹೋರಾಟದ ಛಲ, ಬಾಹುಬಲದಿಂದಲೇ ಹಿಂದೂ ಸಾಮ್ರಾಜ್ಯವನ್ನು ಇರಾನ್ ಹಾಗೂ ಅಫ್ಘಾನಿಸ್ತಾನದವರೆಗೂ ವಿಸ್ತರಿಸಿದ್ದ. ಇಲ್ಲಿ ನಿಮಗೆ ಮತ್ತೊಂದು ವಿಚಾರ ಗೊತ್ತಿರಲಿ, ಬಪ್ಪ ರಾವಲ್ನನ್ನ ಕಾಲಭೋಜ ಅಂತಾನೂ ಕರಿತಾ ಇದ್ರು. ಇಂತಹ ಬಪ್ಪ ರಾವಲ್ಗೆ ಸಣ್ಣ ಮಗುವಾಗಿದ್ದಾಗಲೇ ಹೋರಾಟ ಅನ್ನೋದು ಅನಿವಾರ್ಯ ಆಗೋಯಿತು. ಯಾಕಂದರೆ ಅದು 1400 ವರ್ಷಗಳ ಹಿಂದಿನ ಮಾತು. ಅಂದಿನ ದಿನದಲ್ಲಿ ಏನಾಗುತ್ತೆ, ಅರಬರು ಹಾಗೂ ಅಫ್ಘಾನರು ಹಿಂದೂ ದೇಶವನ್ನು ಕಿತ್ಕೊಳ್ಳೋಕೆ ಅವಣಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲೇ ಬಪ್ಪ ರಾವಲ್ನ ಅಪ್ಪ ಮತ್ತು ಬಂಧುಗಳನ್ನು ಶತ್ರು ಪಡೆ ಕೊಂದು ಹಾಕತ್ತೆ. ಈ ವೇಳೆ ಬಪ್ಪ ರಾವಲ್ಗೆ ಕೇವಲ 3 ವರ್ಷವಷ್ಟೇ. ಮಗುವನ್ನು ಹೇಗಾದರೂ ಉಳಿಸಬೇಕು ಅಂದುಕೊಂಡ ಈತನ ತಾಯಿ ಶತ್ರುಗಳಿಂದ ತಪ್ಪಿಸಿಕೊಂಡು ಮಗು ಬಪ್ಪ ರಾವಲ್ನನ್ನ ರಾಜಗುರುಗಳ ಕೈಗೆ ಒಪ್ಪಿಸಿ ತಾನು ಪ್ರಾಣತ್ಯಾಗ ಮಾಡಿಬಿಡ್ತಾಳೆ. ಇತ್ತ ರಾಜಗುರು ಬಪ್ಪ ರಾವಲ್ನ ತಾಯಿಗೆ ಈತನನ್ನ ಕಾಪಾಡುವ ಮಾತು ಕೊಟ್ಟ ರಾಜಗುರು ಮಗುವನ್ನು ಕರೆದುಕೊಂಡು ತ್ರಿಕೂಟಕ್ಕೆ ಬರ್ತಾರೆ. ಇಲ್ಲಿ ಕೆಲವರ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡು ಜ್ಞಾನ ಸಂಪಾದನೆಯನ್ನು ಮಾಡ್ತಿರ್ತಾರೆ. ಬಳಿಕ ನಗಾದ ಅನ್ನೋ ಊರಿಗೆ ಬರ್ತಾನೆ. ಅಲ್ಲಿ ಹರಿತ ಮುನಿಗಳ ಸೇವೆಯನ್ನು ಮಾಡಿಕೊಂಡಿರ್ತಾನೆ. ವರ್ಷಗಳು ಉರುಳಿದುವು. ಬಪ್ಪ ರಾವಲ್ ಸಕಲ ಸಮರ ಕಲೆ ಸೇರಿದಂತೆ ಸಕಲ ವಿದ್ಯೆಗಳನ್ನು ಮೈಗೂಡಿಸಿಕೊಂಡಿದ್ದ. ಅಷ್ಟೊತ್ತಿಗಾಗಲೇ ಅರಬ್ಬರು ಇರಾಕ್, ಇರಾನ್, ಸ್ಪೇನ್ನನ್ನು ವಶಕ್ಕೆ ತೆಗೆದುಕೊಂಡು ಭಾರತದತ್ತ ಕಾಲು ಹಾಕ್ತಿದ್ರು. ಅದರಲ್ಲೂ ಅರಬ್ ಸುಲ್ತಾನ ಹಲ್ ಹಜಾಜ್ ಹಿಂದೂ ಸರಹದ್ದಿನ ಮೇಲೆ ಕಣ್ಣಿಟ್ಟಿದ್ದ. ಈತ ಹಲವಾರು ಬಾರಿ ದಾಳಿ ಮಾಡಿ ವಿಫಲವಾಗಿದ್ದ. ಆದರೂ ಛಲ ಬಿಡದೆ ಸಿಂಧ್ ಪ್ರಾಂತ್ಯದಲ್ಲಿ ತನ್ನ ಸೇನೆಯನ್ನು ಇರಿಸಿ ಆಗಾಗ್ಗೆ ಸೇನೆಯನ್ನು ನುಗ್ಗಿಸಿ ಬಿಡ್ತಿದ್ದ. ಸಿಂಧ್ ಪ್ರಾಂತ್ಯದ ಪಕ್ಕದ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡಿದ್ದ. ಆಗ ಚಿತ್ತೋಡ್ಗಢದ ಮೌರ್ಯರು ಹಾಗೂ 1ನೇ ನಾಗಭಟ್ಟ ಮಾಳ್ವ ಒಂದಾದರು. ಇದೇ ಹಲ್ ಹಜಾಜನ ಎದುರಿಸೋಕೆ ಮುಂದಾಗ್ತಾರೆ. ಇದೇ ವೇಳೆ ಹರಿತ ಮುನಿಗಳ ಆದೇಶದಂತೆ ಈ 2 ರಾಜ್ಯಗಳ ಸೈನ್ಯಗಳ ನೇತೃತ್ವವನ್ನು ಬಪ್ಪ ರಾವಲ್ ವಹಿಸಿಕೊಳ್ತಾನೆ. ಶತ್ರು ಸೇನೆ ಸಿಂಧ್ ವಲಯ ದಾಟಿ ಬರುವಷ್ಟರಲ್ಲೇ ಅವರನ್ನು ಬಗ್ಗು ಬಡಿದು ಬಿಡ್ತಾನೆ. ಆಗ ಬಪ್ಪ ರಾವಲ್ಗೆ ಕೇವಲ 15 ವರ್ಷವಷ್ಟೇ. ಆ ವಯಸ್ಸಿನಲ್ಲೇ ಸೇನೆಯನ್ನು ಮುನ್ನಡೆಸಿ ಅರಬರು ಸಿಂಧ್ ಪ್ರದೇಶದಲ್ಲಿ ಆಕ್ರಮಿಸಿಕೊಂಡಿದ್ದಂತಹ ಬ್ರಾಹ್ಮಣಾಬಾದ್ ಪ್ರದೇಶವನ್ನು ಮುಕ್ತಗೊಳಿಸಿದ್ದ. ಈ ದಾಳಿಗೆ ಬೆದರಿದ ಹಲ್ ಹಜಾಜ್ ಸೇನೆ ವಾಪಸ್ ಓಡಿ ಹೋಗತ್ತೆ.
ಅಂದು ಮರುವಶಪಡಿಸಿಕೊಂಡ ಬ್ರಾಹ್ಮಣಾಬಾದ್ ಮತ್ಯಾವುದೂ ಅಲ್ಲ, ಇಂದಿನ ಪಾಕಿಸ್ತಾನದಲ್ಲಿರುವ ಕರಾಚಿ. ಇಲ್ಲಿ ಏನಾಗುತ್ತೆ ಅಂದರೆ, ಅರಬ್ನಲ್ಲಿ ಖಲೀಫರು ಬದಲಾದಾಗಲೆಲ್ಲ ಬ್ರಾಹ್ಮಣಾಬಾದ್ ಮೇಲೆ ದಾಳಿ ನಡೆದಿತ್ತು. ಆದರೆ ಈ ಪ್ರಾಂತ್ಯವನ್ನು ಮಾತ್ರ ಯಾರಿಂದಲೂ ವಶಪಡಿಸಿಕೊಳ್ಳಲು ಆಗಿರಲಿಲ್ಲ. ಯಾಕಂದರೆ ಆಗ ಈ ಪ್ರಾಂತ್ಯವನ್ನು ಆಳ್ತಾ ಇದ್ದದ್ದು ರಾಜ ದಾಹಿರ್. ಈತನ ಪರಾಕ್ರಮದಿಂದ ಅನೇಕ ಬಾರಿ ಅರಬರು ದಾಳಿ ಮಾಡಿದರೂ ಸಿಂಧ್ ಪ್ರಾಂತ್ಯವನ್ನು ಮಾತ್ರ ವಶಪಡಿಸಿಕೊಳ್ಳೋಕೆ ಆಗಿರಲಿಲ್ಲ. ಆದರೆ ಅಲ್ ವಾಲಿ ಪ್ರಥಮ್ ಎಂಬಾತ ತನ್ನ ಸೇನಾಧಿಕಾರಿ ಮೊಹಮ್ಮದ್ ಬಿನ್ ಖಾಸಿಂ ನೇತೃತ್ವದಲ್ಲಿ ಮೇಲಿನ ದಾಳಿಗೆ ಸೇನೆ ಕಳಿಸಿದ. ಈ ವೇಳೆ ದಾಹಿರ್ ಸೋತಿದ್ದ. ಇದರಿಂದ ಬ್ರಾಹ್ಮಣಾಬಾದ್ ಅರಬರ ಪಾಲಾಗಿತ್ತು. ಹೀಗೆ ಈ ಪ್ರಾಂತ್ಯವನ್ನು ವಶಪಡಿಸಿಕೊಂಡ ಅರಬ್ ಸೇನೆ ರಾಜ ದಾಹಿರ್ನನ್ನು ಕೊಂದು ಆತನ ತಲೆಯನ್ನು ಕೋಟೆಗೆ ನೇತು ಹಾಕಿದರು. ನಾಗಭಟ್ಟ ಮಾಳ್ವ ಮೌರ್ಯರನ್ನು ಎಚ್ಚರಿಸಿ ಅವರಿಗೆ ಜೊತೆಯಾದ. ಇದೇ ಸಮಯದಲ್ಲಿ ನೋಡಿ ಬಪ್ಪ ರಾವಲ್ ಮೇವಾಡದ ಮೌರ್ಯರ ಸೇನಾಧಿಪತಿಯಾಗಿತ್ತು. ಈತನ ವಿರೋಚಿತ ಹೋರಾಟ ಅರಬರನ್ನ ದಂಗುಬಡಿಸಿತ್ತು. ಬಪ್ಪ ರಾವಲ್ ತನ್ನ ಚಾಣಾಕ್ಷತನ ಹಾಗೂ ತೋಳುಬಲದಿಂದ ಅರಬ್ ಸೇನೆಯನ್ನ ಧೂಳಿಪಟ ಮಾಡಿಬಿಟ್ಟ. ಇಂಥದೊಂದು ದಾಳಿ ಎದುರಾಗತ್ತೆ ಅಂತ ಅರಬ್ ಸೇನೆ ಅಂದುಕೊಂಡಿರಲಿಲ್ಲ. ಇನ್ನು ಬಪ್ಪ ರಾವಲ್ ಒಂದು ಕಡೆಯಿಂದ ಶತ್ರು ಪಾಳಿಯನ್ನು ಹಿಮ್ಮೆಟ್ಟಿಸುತ್ತಾ ಸಿಂಧ್ ಪ್ರಾಂತ್ಯದ ಕಡೆ ಮುನ್ನುಗ್ತಾ ಬರ್ತಿದ್ದ. ಆದರೆ ಮತ್ತೊಂದು ಕಡೆ ಅರಬರ ನಾಯಕ ಹಕೀಮ್ ಉಲ್ಲಾ ಜುನಾಹಿದ್ ಮೇವಾಡದಲ್ಲಿ ತನ್ನ ದಾಳಿ ಶುರು ಮಾಡಿದ. ಕೆಲ ದಿನದಿಂದಲೇ ಗುಜರಾತ್ ಹಾಗೂ ರಾಜಸ್ಥಾನದ ಕೆಲ ಭಾಗಗಳು ಹಕೀಮ್ ಉಲ್ಲಾ ಜುನಾಯಿದ್ನ ಪಾಲಾದವು. ಈ ವಿಷಯ ಗೊತ್ತಾಗಿದ್ದೇ ಬಪ್ಪ ರಾವಲ್ ಸೇನೆಯ ಜೊತೆ ವಾಪಸ್ ಬಂದ. ಬಳಿಕ ಹಕೀಮ್ ಉಲ್ಲಾ ಜುನಾಯಿದ್ ಸೇನೆಯ ಜೊತೆ ಘೋರ ಯುದ್ಧ ಮಾಡ್ದ. ಇದನ್ನ ಎದುರಿಸಲಾಗದೆ ಬೇರೆ ದಾರಿ ಕಾಣದೆ ಜುನಾಯಿದ್ ಕಾಶ್ಮೀರದ ಮೂಲಕ ಅರಬ್ಗೆ ಓಡಿ ಹೋದ. ಮತ್ತೆಂದೂ ಇಲ್ಲಿಗೆ ದಾಳಿ ಮಾಡಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟ. ಈತನೇನೋ ಭಾರತದ ಮೇಲೆ ದಾಳಿ ಮಾಡೋದನ್ನ ಮರೆತೇ ಬಿಟ್ಟ, ಸರಿ. ಆದರೆ ಅರಬ್ನಲ್ಲಿ ಆಗಾಗ್ಗೆ ಖಲೀಫರು ಬದಲಾಗ್ತಾ ಇದ್ರು. ಹೀಗಾದಾಗಲೆಲ್ಲ ಅರಬರು ರಜಪೂತರ ಮೇಲೆ ದಾಳಿ ನಡೆಸುತ್ತಲೇ ಬರ್ತಿದ್ರು. ಇದರಿಂದ ರಜಪೂತ ರಾಜ ಮನೆತನಗಳು ಕಂಗೆಟ್ಟು ಹೋಗಿದ್ವು. ಹೀಗಿರುವಾಗಲೇ ಬಪ್ಪ ರಾವಲ್ಗೆ ಹರಿತ ಮುನಿಗಳಿಂದ ಒಂದು ಸಂದೇಶ ಬರುತ್ತೆ. ದೈವಾನುಗ್ರಹದಿಂದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತೆ ಆಜ್ಞಾಪನೆಯನ್ನ ಮಾಡಿದ್ರು. ಇಷ್ಟಾಗಿದ್ದೇ ಬಪ್ಪ ರಾವಲ್ ಒಂದು ಬಲಿಷ್ಠ ಸೇನಾದಳವನ್ನು ಕಟ್ಟಿದ್ರು. ಎಲ್ಲೆಲ್ಲಿ ಅರಬರು ದಾಳಿ ಮಾಡಿ ಯಾವ್ಯಾವ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ರೋ ಅದನ್ನೆಲ್ಲ ವಾಪಸ್ ಪಡೆದುಕೊಂಡ್ರು. ಚಿತ್ತೋಡ್ ಕೋಟೆಯನ್ನು ವಶಕ್ಕೆ ತೆಗೆದುಕೊಂಡ್ರು. ಅಷ್ಟೇ ಅಲ್ಲ, ಗುಹಿಲಾ ಸಾಮ್ರಾಜ್ಯವನ್ನು ಕಟ್ಟಿದ. ಹೀಗೆ 1.5 ದಶಕಗಳಿಂದ ಸಿಂಧ್ ಹಾಗೂ ಅಕ್ಕಪಕ್ಕದ ಸಾಮ್ರಾಜ್ಯಗಳ ಮೇಲೆ ಅರಬರು ನಡೆಸಿದ್ದ ಅಟ್ಟಹಾಸಕ್ಕೆ ಒಂದು ಅಂತ್ಯ ಹಾಡಿದ್ದ. ಹಾಗೆ ಸಿಂಧ್ ಪ್ರಾಂತ್ಯವನ್ನು ಆಕ್ರಮಣ ಮಾಡಿಕೊಂಡಿದ್ದ 16 ಹಕೀಮರನ್ನ ಹೊರಗಟ್ಟಿದ. ಹೇಳಬೇಕಂದ್ರೆ ಬಪ್ಪ ರಾವಲ್ ಕೇವಲ ಶೂರನಾಗಿರಲಿಲ್ಲ, ಜೊತೆಗೆ ಉತ್ತಮ ಆಡಳಿತಗಾರ ಕೂಡ. ಸಮರ್ಥ ಆಡಳಿತ ನೀಡುತ್ತಲೇ ಮೇವಾಡ ಸಂಸ್ಥಾನವನ್ನು ವಿಸ್ತಾರ ಮಾಡ್ದ. ಹಿಂದೂ ಸಾಮ್ರಾಜ್ಯವನ್ನು ಗಟ್ಟಿ ಮಾಡ್ದ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಂದಿನ ಪಾಕಿಸ್ತಾನದಲ್ಲಿ ಇರುವ ರಾವಲ್ ಪಿಂಡಿಯನ್ನ ಸೇನಾ ನೆಲೆಯನ್ನಾಗಿ ಮಾಡಿಕೊಂಡಿದ್ದ. ಇಲ್ಲಿಂದಲೇ ಅರಬ್ರನ್ನ ನಿಯಂತ್ರಣ ಮಾಡ್ತಿದ್ದ. ಹೀಗೆ ಕಾಲಿಟ್ಟ ಕಡೆಯೆಲ್ಲ ದಿಗ್ವಿಜಯವನ್ನ ಸಾಧಿಸಿಕೊಂಡು ಮುನ್ನಡೆದ ಬಪ್ಪ ರಾವಲ್ ಮುಂದೆ ಬಲೂಚಿಸ್ತಾನದ ಮೂಲಕ ಇರಾನ್ ಪ್ರವೇಶ ಮಾಡ್ದ. ಇದರಿಂದ ಭಯಗೊಂಡ ಆ ಸುಲ್ತಾನರು ತಮ್ಮ ಮಕ್ಕಳನ್ನ ಬಪ್ಪ ರಾವಲ್ಗೆ ಮದುವೆ ಮಾಡಿಕೊಟ್ಟು ಜೀವ ಉಳಿಸಿಕೊಂಡ್ರು. ಇದಾದ ಬಳಿಕ ಅಫ್ಘಾನಿಸ್ತಾನದತ್ತ ಹೆಜ್ಜೆ ಹಾಕಿದ ಬಪ್ಪ ರಾವಲ್ ಅಲ್ಲಿನ ಅನೇಕ ಪ್ರಾಂತ್ಯಗಳನ್ನ ವಶಪಡಿಸಿಕೊಂಡ. ಅಲ್ಲದೆ ಸುಲ್ತಾನ ಸಲೀಂ ಅಲ್ ಹಬೀಬ್ ಪುತ್ರಿಯನ್ನ ಮದುವೆ ಮಾಡಿಕೊಂಡು ಅಲ್ಲಿಂದ ನಿರ್ಗಮಿಸಿದ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು 16 ವರ್ಷಗಳ ಕಾಲ ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಇರಾನ್, ಇರಾಕ್ ಅರಬರಿಗೆ ಕನಸಿನಲ್ಲೂ ಕಾಡಿದ್ದ. ಇಲ್ಲೊಂದು ವಿಚಾರ ಎಂದರೆ, ಬಪ್ಪ ರಾವಲ್ಗೆ 100ಕ್ಕೂ ಹೆಚ್ಚು ಪತ್ನಿಯರು ಇದ್ರು ಅಂತ ಇತಿಹಾಸ ಹೇಳುತ್ತೆ. ಅದರಲ್ಲಿ 35 ಮಂದಿ ಸುಲ್ತಾನರ ಮಕ್ಕಳಾಗಿದ್ರಂತೆ. ಬಪ್ಪ ಎದುರು ಯುದ್ಧದಲ್ಲಿ ಸೋತ ಸುಲ್ತಾನರು ತಮ್ಮ ಮಕ್ಕಳನ್ನ ಬಪ್ಪಾಗೆ ಮದುವೆ ಮಾಡಿಕೊಟ್ಟು ಸಂಬಂಧವನ್ನು ಬೆಳೆಸ್ತಾ ಇದ್ರು. ಈ ಮೂಲಕ ಯುದ್ಧ ಭೀತಿಯಿಂದ ತಪ್ಪಿಸಿಕೊಂಡು ಸಾಮ್ರಾಜ್ಯವನ್ನು ಉಳಿಸಿಕೊಳ್ತಿದ್ರು. ಅರಬ್ ಸೈನಿಕರ ಸೊಕ್ಕಡಗಿಸಿ ಅವರು ಇನ್ನೆಂದೂ ಹಿಂದೂ ರಾಷ್ಟ್ರದತ್ತ ಕಣ್ಣು ಬಿಟ್ಟು ನೋಡದಂತೆ ಮಾಡಿದ ಕೀರ್ತಿ ಬಪ್ಪ ರಾವಲ್ಗೆ ಸಲ್ಲುತ್ತೆ. ಇನ್ನು ಹೀಗೆ ವಿರೋಧಿ ವೀರನಾಗಿ ಮೆರೆದ ಬಪ್ಪ ರಾವಲ್ ಅದ್ಯಾಕೋ ಏನೋ ತನ್ನ ಕಡೆಯ ದಿನಗಳಲ್ಲಿ ರಾಜತ್ವ, ಅಧಿಕಾರ, ಸಂಸಾರ ಎಲ್ಲವನ್ನು ತೊರೆದು ಸನ್ಯಾಸತ್ವ ಸ್ವೀಕಾರ ಮಾಡಿಬಿಡ್ತಾನೆ. ದೇಶ ಪರ್ಯಟನೆ ಮಾಡ್ತಾ ಜೀವನ ಕಳೀತಾರೆ.
ಆದರೆ ವಿಪರ್ಯಾಸದ ಸಂಗತಿ ಅಂದರೆ ಹೀಗೆ ಅರಬ್ ಹಾಗೂ ಇತರೆ ಮುಸ್ಲಿಂ ರಾಷ್ಟ್ರಗಳಿಂದ ಹಿಂದೂ ರಾಷ್ಟ್ರವನ್ನು ಕಾಪಾಡಿದ ಈ ನಾಯಕನಿಗೆ ಇತಿಹಾಸದ ಪುಟಗಳಲ್ಲಿ ಸರಿಯಾದ ಜಾಗವೇ ಸಿಗಲಿಲ್ಲ. ಇವಿಷ್ಟು ಬಪ್ಪ ರಾವಲ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.